ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ತಮಿಳುನಾಡಿನ ವಿರುಧಾನಗರದ ಮೀನಾಕ್ಷಿ ಸುಂದರಂ ಎನ್ನುವವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ: ನನ್ನ ತಂದೆಯ ಕಡೆಯ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಅಸಲಿ ದಾಖಲೆಗಳು ಪತ್ತೆ ಹಚ್ಚಲು ಸಾಧ್ಯವಾಗದ ಕಾರಣ ನಮ್ಮ ಕುಟುಂಬವು ಬಹಳ ದಿನಗಳಿಂದ ದೊಡ್ಡ ಸಂಕಷ್ಟವನ್ನು ಎದುರಿಸುತ್ತಿತ್ತು. ನಾವು ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ನಮಗೆ ಯಾವುದೇ ಪರಿಹಾರ ಸಿಗಲಿಲ್ಲ ಮತ್ತು ಆ ಪರಿಸ್ಥಿತಿಯು ಹಾಗೆಯೇ ಮುಂದುವರೆದಿತ್ತು. ಈ ಸಮಸ್ಯೆಯು ಸುಗಮವಾಗಿ ಪರಿಹಾರವಾಗಲಿ ಎಂಬ ಪ್ರಾಮಾಣಿಕ ಸಂಕಲ್ಪದೊಂದಿಗೆ ನಾನು ನವಗ್ರಹ ಹೋಮದಲ್ಲಿ ಭಾಗವಹಿಸಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಲ್ಲಿ ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿದೆ. ಹೋಮದ ನಂತರ ನಮ್ಮ ಸಂಬಂಧಿಕರೊಬ್ಬರ ಅನಿರೀಕ್ಷಿತ ಮಾರ್ಗದರ್ಶನದ ಮೂಲಕ ಆ ಅಸಲಿ ದಾಖಲೆಯು ಪತ್ತೆಯಾಯಿತು. ದೀರ್ಘಕಾಲದವರೆಗೆ ಅಡಗಿದ್ದ ದಾಖಲೆಯು ಸರಿಯಾದ ಸಮಯದಲ್ಲಿ ಹೊರಬಂದಿದ್ದು ನಿಜಕ್ಕೂ ಪವಾಡದಂತೆ ಭಾಸವಾಯಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರವಾದ ಕೃಪೆಯಿಂದ ಪೂರ್ವಜರ ಆಸ್ತಿಯನ್ನು ನ್ಯಾಯಯುತವಾಗಿ ವಿಂಗಡಿಸಿ ನನ್ನ ಸಹೋದರರೊಂದಿಗೆ ನನ್ನ ಪಾಲಿನ ಪಾಲನ್ನು ಪಡೆಯುವ ಅವಕಾಶ ನನಗೆ ದೊರೆಯಿತು. ಈ ಆಸ್ತಿಗಿಂತ ಹೆಚ್ಚಾಗಿ ನಮ್ಮ ಕುಟುಂಬ ಮತ್ತು ಸಂಬಂಧಿಕರ ನಡುವೆ ಪ್ರೀತಿ, ಒಗ್ಗಟ್ಟು ಮತ್ತು ಸಾಮರಸ್ಯವು ಮರುಕಳಿಸಿದ್ದು ನನ್ನ ಹೃದಯಕ್ಕೆ ಆಳವಾದ ಸಂತೋಷವನ್ನು ನೀಡಿತು. ನನ್ನ ಜೀವನದಲ್ಲಿ ಸಮೃದ್ಧಿ ಮತ್ತು ಒಗ್ಗಟ್ಟು ಎರಡನ್ನೂ ತಂದಿದ್ದಕ್ಕಾಗಿ ಪ್ರೀತಿ ಮತ್ತು ಕರುಣೆಯ ಸಾಕಾರ ರೂಪವಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.